ಸೊ ಎರಡನೇ ಅಧ್ಯಾಯದ ಎರಡನೇ ವಿಡಿಯೋಗೆ ಸ್ವಾಗತ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ. ಸೊ ಆಗಲೇ ನಾವು ತುಷ್ಟಿಗುಣದ ಪರಿಕಲ್ಪನೆಯನ್ನು ಅಧ್ಯಯನ ಮಾಡಿದ್ದೀವಿ. ತುಷ್ಟಿಗುಣ ಅಂತೇಳಿ ಅಂದಾಗ ಒಂದು ವಸ್ತುವಿನಲ್ಲಿರುವಂಥ ವಿಶೇಷವಾದಂಥ ಶಕ್ತಿ ಅಥವಾ ಮಾನವನ ಬಯಕೆಗಳನ್ನು ಈಡೇರಿಸಲು ಸರಕು ಮತ್ತು ಸೇವೆಯಲ್ಲಿರುವಂಥ ವಿಶೇಷವಾದಂಥ ಶಕ್ತಿ. ಇಲ್ಲಿ ತುಷ್ಟಿಗುಣದ ಹಲವಾರು ಪ್ರಕಾರಗಳನ್ನು ನಾವು ನೋಡಿದಾಗ ಒಂದನೇದು ಆರಂಭಿಕ ತುಷ್ಟಿಗುಣವನ್ನು ನೋಡಿದ್ದೀವಿ. ಆರಂಭಿಕ ತುಷ್ಟಿಗುಣ ವಸ್ತುವಿನ ಮೊದಲನೇ ಘಟಕವನ್ನು ಅನುಭೋಗಿಸಿದಾಗ ದೊರೆಯುವಂಥ ತುಷ್ಟಿಗುಣ. ಒಟ್ಟು ತುಷ್ಟಿಗುಣ ನೋಡಿವಿ, ಎಲ್ಲ ವಸ್ತುಗಳನ್ನು ಅನುಭೋಗಿಸಿದಾಗ ದೊರೆಯುವಂಥ ತುಷ್ಟಿಗುಣ ನೋಡಿವಿ. ಮೂರನೇದು ಸೀಮಾಂತ ತುಷ್ಟಿಗುಣವನ್ನು ನೋಡಿದ್ದೀವಿ. ಸೀಮಾಂತ ತುಷ್ಟಿಗುಣವನ್ನು ಕೂಡ ನಾವು ನೋಡಿದ್ದೀವಿ. ಸೊ ಸೀಮಾಂತ ತುಷ್ಟಿಗುಣವನ್ನು ಕೂಡ ನಾವು ನೋಡಿದ್ದೀವಿ. ಈಗ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂದರೆ ಏನು ಅಂತೇಳಿ ಅಂದಾಗ, ಸೊ ಅನುಭೋಗಿಯನ್ನು ಆದವ ಏನು ಮಾಡ್ತಾನಂದ್ರೆ ಆಗ್ಲೇ ಆ ಹಳಿ ಎಕ್ಸಾಂಪಲ್ನ ಸ್ವಲ್ಪ ರಿಪೀಟ್ ಮಾಡ್ತೀನಿ ನೋಡ್ರಿ. ಸೊ ಆಗಲೇ ನಾವು ಎಲ್ಲಿ ಹೋಗಿದ್ದೀವಿ ಅಂಥೇಳಿ ಅಂದಾಗ ಪಾನಿಪುರಿ ತಿನ್ನಕ್ಕೆ ಹೋಗಿದ್ವಿ. ಪಾನಿಪುರಿ ತಿನ್ನಕ್ಕೆ ಹೋಗಿದ್ದೀವಿ. ಸೊ ಆತ ಏನು ಮಾಡೋದಂದ್ರೆ ನಮಗೆ 6 ಪಾನಿಪುರಿಗಳನ್ನು ಕೊಟ್ಟ ಅಂಥ ಸಮಯದಲ್ಲಿ ಒಂದನೇ ಘಟಕವನ್ನು ಸೇವಿಸಿದಾಗ ಆರಂಭಿಕ, ಎಲ್ಲವನ್ನು ಸೇವಿಸಿದಾಗ ಒಟ್ಟು, +1 ಸೇವಿಸಿದಾಗ ಸೀಮಾಂತ. ಈಗ ನಾನು ನಿಮಗೆ ಇದನ್ನು ನೋಡಿದ್ವಿ ನಾವು. ಈಗ ಎರಡನೇ ದಿನ ನಾನು ಏನು ಮಾಡೀನಂದ್ರೆ, ಎರಡನೇ ದಿನ ಮರುದಿನ ನಾನು ನಿಮಗೆ ಪಾನಿಪುರಿ ತಿನ್ನ ಕರ್ಕೊಂಡು ಹೋಗಿನ ಅನ್ಕೊಡ್ರೆ ಮತ್ತು ಇಲ್ಲಿದು ಬಂದು ತುಂಬ ಕರ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ, ಬಟ್ ಅನ್ಕೊಡ್ರಿ. ಸೊ ನಾನು ನಿಮಗೆ ಏನು ಮಾಡ್ತೀನಿ, ಒಂದು ಪ್ಲೇಟ್ ತಿನ್ನಂತೀನಿ, ಖುಷಿಲೇ ತಿಂತೀರಿ. ಇನ್ನೊಂದು ಪ್ಲೇಟ್ ತಿನ್ನಂತೀನಿ, ಅವಾಗಲೂ ಕೂಡ ಏನೋ ಸರ್ ತಿನ್ನಿಸ್ಲಾಗತ್ತಾರ ತಿಂತೀರಿ. ಮೂರನೇ ಪ್ಲೇಟ್ ತಿನ್ನಂತೀನಿ, ಅವಾಗೂ ಯಾಕೆ ಸರ್ ಇಟ್ಸ್ ಫೋರ್ಸ್ ಮಾಡಾಕತ್ತಾರಲ್ಲ ಅಂತೇಳಿ ಏನೋ ಒಂದು ಪ್ರೀತಿಯಿಂದ ನೀವೇನು ಮಾಡ್ತೀರ ಅಂದ್ರೆ 3ನೇ ಪ್ಲೇಟು ತಿಂತೀರಿ. 4ನೇ ಪ್ಲೇಟು ತಿನ್ರಿ ಅಂತೇಳಿ ನಾನು ನಿಮಗೆ ಕೊಡ್ತೀನಿ. ಅವಾಗ ನಿಮಗೆ ಏನಾಗ್ತದಂದ್ರೆ ಸಿಟ್ಟು ಬರ್ಲಿಕ್ಕೆ ಸಾಧ್ಯ ಆಗ್ತದೆ, ತಿಂದರೂ ವೇಸ್ಟ್ ಅನ್ನಿಸ್ತದೆ, ಹೌದಾ? ಆದರೂ ಕೂಡ ಸರಿಗೆ ಏನೋ ಅನ್ಬಾರ್ದು ಅಂತೇಳಿ ನೀವೇನು ಮಾಡ್ತೀರಿ ಅಂದ್ರೆ 4ನೇ ಪ್ಲೇಟ್ನು ತಿಂದ್ರಿ. ಇನ್ನೊಂದು ಪ್ಲೇಟ್ ಹೇಳಿದೆ ನಾನು, ನಿಮಗೆ ಏನು ಅನ್ನಿಸ್ತಪ್ಪ ಅಂದ್ರೆ ವೈಕ್ ಅನ್ನಿಸ್ತದೆ, ನಿಮಗೆ ಸಾಕು ಅನ್ನಿಸ್ತದೆ. ಏನು ಅನ್ನಿಸ್ತದೆ ನಿಮಗೆ? ಸಾಕು ಅನ್ನಿಸ್ತದೆ. ಅದನ್ನು ಕೂಡ ಏನೋ ಅನ್ಕೊಂಡು ತಿಂದ್ರಿ. 6ನೇ ಪ್ಲೇಟ್ ತಿಂದ್ರಿ. ಅವಾಗ ನಿಮ್ಗೆ ಏನಾಗ್ತದೆ ಅಂದ್ರೆ ರಿಟರ್ನ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಆ ಪಾನಿಪುರಿ ಮ್ಯಾಗಿರುವಂಥ ಇಂಟ್ರೆಸ್ಟ್ ಏನಾಗ್ತದೆ ಅಂದ್ರೆ ಹಂತವಾಗಿ ಏನಾಗ್ತದೆ, ಇಳಿಮುಖ ಆಗ್ತದೆ. ಹಂತವಾಗಿ ಏನಾಗ್ತಂದ್ರೆ ಪಾನಿಪುರಿ ಮೇಲಿರುವಂಥ ಇಂಟ್ರೆಸ್ಟ್ ನಮಗೆ ಏನಾಗ್ತಂದ್ರೆ ಇಳಿಮುಖವಾಗ್ತಾ ಹೋಗ್ತದೆ. ಇದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತೇಳಿ ಕರಿತೀವಿ. ಪ್ರತಿಯೊಬ್ಬ ವ್ಯಕ್ತಿ ಮಾನವನ ಬದುಕಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಸಮಯದಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಅನುಭೋಗಿಸಿದ್ದಾನೆ. ಆತ ವಸ್ತುಗಳನ್ನು ಅನುಭೋಗಿಸುತ್ತಾ ಹೋದಂತೆ ಆ ವಸ್ತುವಿಂದ ಬರುವಂತಹ ತುಷ್ಟಿಗುಣ, ಆ ವಸ್ತುವಿಂದ ಬರುವಂತಹ ಇಂಟ್ರೆಸ್ಟ್ ಏನಾಗ್ತದಂದ್ರೆ ಒಂದು ಘಟಕ ಆದ ಬಳಿಕ ಮತ್ತೊಂದು ಘಟಕ ಸೇವನೆ ಮಾಡುವಾಗ ಏನಾಗ್ತಂದ್ರೆ ಕಡಿಮೆ ಆಗ್ತಾ ಹೋಗಿ ಮುಂದೆ ಬಂದಂಗೆ ಸಾಕಲೆಯಪ್ಪ ಅಂತೇಳಿ ಅನಿಸ್ಬಿಡ್ತದೆ. ಸಾಕು ಅನ್ನಿಸ್ತದೆ, ಇದು ತಿಂದು ವೇಸ್ಟ್ ಅನ್ನಿಸ್ತದೆ. ಆ ಅನುಭವಕ್ಕೆ ನಾವೇನಂತೇಳಿ ಕರಿತೀವಿ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಮಾವಾಸ್ಯೆ ಅದ, ನಮ್ಮ ಮನೆಯಲ್ಲಿ ಏನು ಮಾಡ್ಯಾರ ಅಂದ್ರೆ ಹೋಳಿಗೆ ಮಾಡ್ಯಾರ ಅಂತೇಳಿ ಅನ್ಕೊಳ್ರಿ. ಸೊ 1ನೇ ಹೋಳಿಗೆ ತಿಂದೆ, ಖುಷಿಲೇ ತಿಂತೀನಿ. 2ನೇ ಹೋಳಿಗೆ ತಿಂದಾಗ ಏನೋ ಅಲ್ಲಿ ಒಂದು ಸ್ವಲ್ಪ ಖುಷಿ ಇರ್ತದೆ. 3ನೇ ಹೋಳಿಗೆ ತಿನ್ನುವಾಗ ಏನು ಅನಿಸ್ತದೆ, ತಲೆ ಚಿಟ್ಟು ಹಿಡಿತದೆ. 4ನೇ ಹೋಳಿಗೆ ತಿನ್ನಿಸಿದಾಗ ಹೊಳ್ಳಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಹೊಳ್ಳಿ ಬರ್ಲಿಕ್ಕೆ ಏನು ಸಾಸ್ಟ್ ಆಗ್ತದಲ್ಲ, ನಮಗೇನಾಗ್ತದೆ ವಸ್ತುವಿನ ಮೇಲೆ ಇರುವಂಥ ಪ್ರೀತಿ, ಇಂಟ್ರೆಸ್ಟ್ ಏನಾಗ್ತದಂದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಇದನ್ನೇ ಏನಂತೇಳಿ ಕರಿತೀವಿ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತೇಳಿ ಕರಿತೀವಿ. ಮಾನವನ ಬದುಕಿನಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಪ್ರತಿಯೊಬ್ಬ ಅನುಭೋಗಿಯ ಜೀವನದಲ್ಲಿ ನಡೆದಿದೆ. ನಿಮ್ಮೆಲ್ಲರಿಗೂ ಒಂದಲ್ಲ ಒಂದ್ಸಲ ಆಗ್ಯದ. ಈ ಸಿದ್ಧಾಂತವನ್ನು ಹೇಳಿದವರು ಯಾರು ಅಂತೇಳಿ ಅಂದಾಗ ಎಚ್ ಗೋಶೆನ್ನವರು ಏನು ಮಾಡ್ತಾರಂದ್ರೆ ಈ ಸಿದ್ಧಾಂತವನ್ನು ಹೇಳ್ತಾರೆ. ಇದಕ್ಕೆ ವಿಶೇಷ ನೆಲೆಗಟ್ಟನ್ನು ಕೊಟ್ಟವ್ರು ಯಾರು ಅಂದ್ರೆ ಅಲ್ಫ್ರೆಡ್ ಮಾರ್ಷಲ್ರವರು. ಆದ್ದರಿಂದ ಇದನ್ನು ನಾವು ಏನಂತೇಳಿ ಕರಿತೀವಿ ಅಂದ್ರೆ ಮಾರ್ಷಲ್ ನಿಯಮ ಅಂತೇಳಿ ಕರಿತೀವಿ. ನಿಮಗೆ ಕೇಳ್ಬೋದು ಮಾರ್ಷಲ್ ನಿಯಮ ಅಂದರೆ ಯಾವುದನ್ನು ಕರೀತಾರ ಅಂತೇಳಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಏನಂತೇಳಿ ಕರೀತಾರೆ ಅಂದ್ರೆ ಮಾರ್ಷಲ್ ನಿಯಮ ಅಂತೇಳಿ ಕರೀತಾರೆ. ಮುಂದೆ ಹೋಗೋಣ, ಡೆಫಿನಿಷನನ್ನು ನೋಡೋಣ. ಸೊ ನಾನು ನಿಮಗೆ ಎಲ್ಲಿ ಕರ್ಕೊಂಡೋಗಿದ್ದೆ ಆಗಲೇ? ಸೊ ನಾನು ನಿಮಗೆ ಎಲ್ಲಿ ಕರ್ಕೊಂಡೋಗಿದ್ದೆ? ಪಾನಿಪುರಿ ತಿನ್ನಕ್ಕೆ ಕರ್ಕೊಂಡೋಗಿದ್ದೆ. 1 ಪ್ಲೇಟ್ ತಿನ್ನಿಸಿದೆ, 2 ಪ್ಲೇಟ್ ತಿನ್ನಿಸಿದೆ, 3 ಪ್ಲೇಟ್ ತಿನ್ನಿಸಿದೆ, 4 ಪ್ಲೇಟ್ ತಿನ್ನಿಸಿದೆ, 5ನೇದಕ್ಕೆ ಮಿಕ್ಕದಕ್ಕೆ ನಿಮ್ಗೆ, ಹೌದಾ? ಸೊ ಈ ರೀತಿಯಾಗಿ ನಿಮಗೇನು ಸಾಕು ಅನ್ನಿಸ್ತದಲ್ಲ, ಇದನ್ನೇ ನಾವೇನು ಮಾಡೋಣಪ್ಪ ಅಂದ್ರೆ ಒಂದು ಡೆಫಿನೇಷನ್ಗಳ ಮೂಲಕ ನೋಡೋಣ. ನೆಕ್ಸ್ಟ್ ಇವತ್ತೊಂದು ಪ್ಲೇಟ್ ತಿಂದು ನಾಳೆ ಒಂದು ಪ್ಲೇಟ್ ತಿನ್ನೋದಲ್ಲ, ಕಂಟಿನ್ಯೂ ತಿನ್ನಬೇಕು, ಹೌದಾ? ಡೆಫಿನೇಷನ್ ನೋಡ್ರಿ. ಇತರ ಸ್ಥಿತಿಗತಿಗಳು ಬದಲಾಗದೆ ಸ್ಥಿರವಾಗಿದ್ದಾಗ ಅಂದರೆ ಎಲ್ಲವೂ ಸ್ಥಿರವಾಗಿರ್ತದೆ. ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಟೈಮದಾಗ ನಾವೆಲ್ಲರೂ ಕೂಡ ಏನು ಮಾಡೀವಿ, ಪಾನಿಪುರಿ ತಿನ್ನಕ್ಕೆ ಹೋಗಿವಿ. ವಸ್ತುಗಳನ್ನು ಸಮಯದ ಅಂತರವಿಲ್ಲದೆ ಒಂದಾದ ನಂತರ ಒಂದನ್ನು, ಒಂದು ಪ್ಲೇಟ್ ಸಮಯದ ಅಂತರವಿಲ್ಲದೆ ಒಂದಾದ ನಂತರ ಒಂದನ್ನು
ಸೇವಿಸುತ್ತಾ ಹೋದಲ್ಲಿ ಆ ವಸ್ತುವಿನ ಸೀಮಾಂತ ಅಂದರೆ ಹೆಚ್ಚುವರಿ, ಹೌದಾ, ಹೆಚ್ಚುವರಿ ವಸ್ತುವಿನ ಘಟಕಗಳಿಂದ ದೊರೆಯುವ ತುಷ್ಟಿಗುಣ ಏನಾಗ್ತದಂದ್ರೆ ಇಳಿಮುಖವಾಗುತ್ತದೆ. ಇದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತೇಳಿ ಕರಿತೀವಿ. ನಾವು ಏನೋ ಒಂದು ವಸ್ತುವನ್ನು ತಿನ್ನಕ್ಕೆ ಹೋಗಿವಿ, ಒಂದನೇ ತಿಂದಾಗ ಇಂಟ್ರೆಸ್ಟ್, ಒಂದನೇ ಪ್ಲೇಟ್ ತಿಂದಾಗಿದ್ದು ಬರುವಂಥ ಇಂಟ್ರೆಸ್ಟ್ ಎರಡನೇ ಪ್ಲೇಟಿಗೆ ಕಡಿಮೆ ಆಗ್ತದೆ, ಎರಡನೇ ಪ್ಲೇಟಿಗೆ ಇದ್ದಂಥ ಇಂಟ್ರೆಸ್ಟ್ ಮೂರನೇ ಪ್ಲೇಟಿಗೆ ಕಡಿಮೆ ಆಗ್ತದೆ, ಮೂರನೇ ಪ್ಲೇಟಿಗೆ ಇದ್ದಂಥ ಇಂಟ್ರೆಸ್ಟ್ ನಾಲ್ಕಕ್ಕೆ ಕಡಿಮೆ ಆಗ್ತದೆ. ಈ ರೀತಿಯಾಗಿ ಏನಾಗ್ತದಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ವಸ್ತುಗಳನ್ನು ದಟ್ ಮೀನ್ಸ್ ಪಾನಿಪುರಿಯನ್ನು ಸಮಯದ ಅಂತರವಿಲ್ಲದೆ ಒಂದು ಪ್ಲೇಟ್ ಆದ ನಂತರ ಒಂದೊಂದು ಸೇವಿಸುತ್ತಾ ಹೋದಂತೆ ಆ ವಸ್ತುವಿನ ಸೀಮಾಂತ ಘಟಕಗಳಿಂದ ದೊರೆಯುವಂಥ ತುಷ್ಟಿಗುಣ ಏನಾಗ್ತದೆ ಕಡಿಮೆ ಆಗ್ತದೆ. ಇದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತೇಳಿ ಕರಿತೀವಿ. ಈ ಸಿದ್ಧಾಂತವನ್ನು ಪ್ರಪಂಚದ ಎಲ್ಲ ಅರ್ಥಶಾಸ್ತ್ರಜ್ಞರು ಒಪ್ಪಿಕೊಂಡಿದ್ದಾರೆ. ಇದನ್ನು ಏನು ಮಾಡೋಣ ಅಂದ್ರೆ ಒಂದು ಕೋಷ್ಟಕ ಮತ್ತು ರೇಖಾಚಿತ್ರದ ಮೂಲಕ ನಾವು ನೋಡೋಣ. ಸೊ ಇಲ್ಲಿ ಘಟಕಗಳು ಅಂತೇಳಿ ಅಂತೀನಿ ನಾನು. ಸೊ ಇಲ್ಲಿ ಘಟಕಗಳು ಅಂಥೇಳಿ ನಾನು ಕೇಳ್ತೀನಿ. ಯಾವ ಘಟಕಗಳು ಅಂದ್ರೆ ಸೇಬು ಹಣ್ಣಿನ ಘಟಕಗಳು. ನೆಕ್ಸ್ಟ್ ಎರಡನೇದು ನಾನು ಅಲ್ಲಿ ಒಟ್ಟು ತುಷ್ಟಿಗುಣ ಹಾಕಿನಿ, ನಿಮಗೆ ಈಸಿ ಆಗಲಿ ಅಂತೇಳಿ ಹಂಗೂ ಮಾಡಿದ್ರೆ ಬರ್ತದೆ. ಇಲ್ಲಿ ಸೀಮಾ ಅಂತ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಒಟ್ಟು ತುಷ್ಟಿಗುಣ ಹಾಕ್ತೀನಿ. ಸೊ ನಾನು ನಿನಗೆ ಒಂದನೇ ಆ್ಯಪಲ್ ತಿನ್ನು ಅಂತೇಳಿ ಹೇಳಿದೆ, ಬುಕ್ನಾಗ ಇದೆಯದ, ಇದನ್ನೇ ನಾವು ಬರೋದ್ರೆ ಚಲೋ, ಇದನ್ನೇ ನೆನಪಿಟ್ಟು ಬರೋದು ಚಲೋ. ಸೊ ಅವಾಗ ಒಂದನೇ ಆ್ಯಪಲ್ ತಿಂದಾಗ ನಿನಗೇನಾಗ್ತದೆ 12ರಷ್ಟು ತುಷ್ಟಿಗುಣ ಆಗ್ತದೆ. ಟೋಟಲ್ ಎಷ್ಟು? ಆಬ್ವಿಯಸ್ಲಿ 12. ನೆಕ್ಸ್ಟ್ ಎರಡನೇ ಘಟಕ ತಿಂದಾಗ ಅಟ್ಟು ತೃಪ್ತಿ, ಫಸ್ಟ್ನೇ ತಿಂದಟ್ಟು ಆದಟ್ಟು ತೃಪ್ತಿ ಆಗ್ತದೆ ಆಗೋದಿಲ್ಲ, ಅದಕ್ಕಿಂತ ಏನಾಗ್ತದೆ ಕಡಿಮೆ ಆಗ್ತದೆ. ಆವಾಗ ಏನು ಮಾಡೋಣ ಅಂದ್ರೆ ನಾವು 6ರಷ್ಟು ಅನ್ಕೊಂಡ್ಬಿಡೋಣ. ಇಲ್ಲಿ 6ರಷ್ಟು ತುಷ್ಟಿಗುಣ ಸಿಕ್ತು. 2 ಕೂಡಿಸಿದ್ರೆ ಎಷ್ಟು? 18. ಮತ್ತು ಮೂರನೇ ಆ್ಯಪಲನ್ನು ತಿಂದಾಗ 6ಕ್ಕಿಂತ ಕಡಿಮೆ ಸಿಗುತ್ತೆ ನಮಗೆ. ಅಂದ್ರೆ ಒಂದನೇ ತಿಂದಾಗ 12ರಷ್ಟು ಭಾರಿ ಅನ್ನಿಸ್ತು, ಎರಡನೇ ತಿಂದಾಗ ಓಕೆ ಅನ್ನಿಸ್ತು, ಮೂರನೇ ತಿಂದಾಗ ಎರಡನೇದಕ್ಕಿಂತ ನಮಗೇನು ಅನ್ನಿಸ್ತು ಅಂದ್ರೆ ಸ್ವಲ್ಪ ಕೆಟ್ಟ ಅನ್ನಿಸ್ತು. ಅವಾಗ ಟೋಟಲ್ ತುಷ್ಟಿಗುಣ ಎಷ್ಟಾಯಿತು? ಟೋಟಲ್ ಹೆಂಗೆ ಮಾಡ್ಕೊತ ಹೋಗೋದು, ಎಷ್ಟಾಯ್ತು ಇಲ್ಲಿ? 22 ಆಯಿತು. ನೆಕ್ಸ್ಟ್ 4ನೇ ಘಟಕವನ್ನು ಸೇವಿಸಿದಾಗ 4ಕ್ಕಿಂತ ಕಡಿಮೆ ಏನಾಗ್ತದೆ? ಮತ್ತು ನಮ್ಮ ಸೀಮಾಂತ ತುಷ್ಟಿಗುಣ ಏನಾಗ್ತದೆ? ಮತ್ತೆ ಕಡಿಮೆ ಆಗ್ತದೆ. ಮತ್ತೆ 2ರಷ್ಟು ಕಡಿಮೆ ಆಯಿತು. 2ರಷ್ಟು ಕಡಿಮೆ ಆದ ಟೋಟಲ್ ಎಷ್ಟಾಯಿತು? 24. 5ನೇ ಪ್ಲೇಟ್ ಅಥವಾ 5ನೇ ಆ್ಯಪಲನ್ನು ತಿನ್ನಂತ ಹೇಳಿದೆ. ಅವಾಗ ನಿಮ್ಗೆ ಏನು ಅನ್ನಿಸ್ತು ಅಂದ್ರೆ ಸರ್ ಯಾಕೆ ತಿನ್ನಿಸ್ತೀರಿ, ತಿಂದು ವೇಸ್ಟ್ ಆಗತ್ತೇಳಿ ಅನ್ನಿಸ್ತದೆ. ನಿಮಗೆ 0 ಆಗಿಬಿಡುತ್ತೆ. ಅವಾಗ 0 ಆದಾಗ ಒಟ್ಟು ಏನಾಗ್ತದೆ? ಒಟ್ಟು ತುಷ್ಟಿಗುಣನೂ ಕೂಡ ಏನಾಗ್ತಂದ್ರೆ ಆ್ಯಸ್ ಇಟ್ ಈಸ್ ಉಳಿದ್ಬಿಡುತ್ತೆ. ನೆಕ್ಸ್ಟ್ ಇಷ್ಟಕ್ಕೆ ನಾನು ಬಿಡ್ತೀನಿ, ಏನು ಬಿಡೋದಿಲ್ಲ, ಇನ್ನೊಂದು ಹೊಡಿಯತ್ತಿದ್ದೀನಿ, 6ನೇದೊಂದು ಕೊಡ್ತೀನಿ. ಕೊಟ್ಟ ನಿಮಗೆ ಏನಾಗ್ತದೆ ಅಂದ್ರೆ ಉಲ್ಟಾ ಆಗ್ತದೆ, ಅಂದ್ರೆ ಹೊಳ್ಳಿ ಬೀಳುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ -2 ತೊಗೋತೀವಿ. ತೊಗೊಂಡಾಗ ಇಲ್ಲಿ ಏನಾಗ್ತದೆ? -2 ಮಾಡಿದ್ರೆ ಸೊ ಇಲ್ಲಿ 22 ಘಟಕಗಳು ಆಗ್ತವೆ. ಈ ರೀತಿಯಾಗಿ ವಸ್ತುವನ್ನು ಒಂದಾದ ನಂತರ ಒಂದನ್ನು ಸಮಯದ ಅಂತರವಿಲ್ಲದೆ ಸೇವಿಸುತ್ತಾ ಹೋದಂತೆ ಆ ತುಷ್ಟಿಗುಣದ ಸೀಮಾಂತ ತುಷ್ಟಿಗುಣವೇನಾಗ್ತಂದ್ರೆ ಇಳಿಮುಖವಾಗುತ್ತಾ ಹೋಗಿ, ಇಲ್ಲಿ ಅದು ನೋಡ್ರಿ, ವಸ್ತುಗಳನ್ನು ಒಂದಾದ ನಂತರ ಒಂದನ್ನು ಸೇವಿಸುತ್ತಾ ಹೋದಂತೆ ಸೀಮಾಂತ ಘಟಕಗಳಿಂದ ದೊರೆಯುವಂಥ ತುಷ್ಟಿಗುಣವು ಇಳಿಮುಖವಾಗುತ್ತಾ ಹೋಗಿ ಶೂನ್ಯವಾಗಿ ಕೊನೆಯಲ್ಲಿ ಋಣಾತ್ಮಕವಾಗುತ್ತದೆ. ಇದನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತೇಳಿ ಕರಿತೀವಿ. ಸೊ ಈ ಸೈಡ್ ಎಲ್ಲ ಕೂಡಿಸ್ತಾ ಹೋಗಬೇಕು. ನೆಕ್ಸ್ಟ್ ಇದನ್ನು ನಾವೇನು ಮಾಡೋಣ ಅಂದ್ರೆ ಇದನ್ನು ಎಕ್ಸ್ಪ್ಲನೇಷನ್ ಏನು ಬರೀಬೇಕು ಅಂತೇಳಿ ಅಂದಾಗ, ಅನುಭವಿಯು ಮೊದಲನೇ ಸೇಬು ಹಣ್ಣನ್ನು ಸೇವಿಸಿದಾಗ 12ರಷ್ಟು ತುಷ್ಟಿಗುಣ ಪಡೆಯುತ್ತಾನೆ. ಹೌದಾ? 12ರಷ್ಟು ಪಡೆದಾನ. ನೆಕ್ಸ್ಟ್ ಕ್ರಮವಾಗಿ 2, 3, 4 ಸೇಬು ಹಣ್ಣುಗಳನ್ನು ಸೇವಿಸುತ್ತಾ ಹೋದಂತೆ ತುಷ್ಟಿಗುಣ ಏನಾಗಿದೆ? 4, 6, 4, 2. ಹೌದಾ? 6, 4, 2 ಈ ರೀತಿಯಾಗಿ ಏನಾಗಿದೆ ಅಂದ್ರೆ ಕಡಿಮೆಯಾಗುತ್ತಾ ಹೋಗಿದೆ. ನೆಕ್ಸ್ಟ್ 5ನೇ ಹಣ್ಣನ್ನು ಸೇವಿಸಿದಾಗ ತುಷ್ಟಿಗುಣವು ಏನಾಗಿದೆ? ಶೂನ್ಯವಾಗಿದೆ. ನೆಕ್ಸ್ಟ್ 6ನೇ ಹಣ್ಣನ್ನು ಸೇವಿಸಿದಾಗ ತುಷ್ಟಿಗುಣ ಏನಾಗಿದೆ ಅಂದ್ರೆ ಋಣಾತ್ಮಕವಾಗಿದೆ. ಸೊ ಈ ರೀತಿ ಆ ಕೋಷ್ಟಕವನ್ನು ನೋಡಿ, ಆ ಕೋಷ್ಟಕದಲ್ಲಿ ಏನಿರ್ತದಲ್ಲ ಅದೇ ಮ್ಯಾಟ್ರನ್ನು ನಾವೇನು ಮಾಡ್ಬೇಕಾಗ್ತಂದ್ರೆ ಬರಿಬೇಕಾಗ್ತದೆ. ಅದೇ ಕೋಷ್ಟಕದ ಆಧಾರದ ಮೇಲೆ ನಾವೇನು ಮಾಡೋಣ ಅಂದ್ರೆ ಇಲ್ಲಿ ರೇಖಾಚಿತ್ರವನ್ನು ಬಿಡಿಸೋಣ. ನಿಮ್ಗೆ ಆಲ್ರೆಡಿ ಕೋಷ್ಟಕ ಕ್ಲಿಯರ್ ಅದ. ಈಗ ನಾವೇನು ಮಾಡೋಣ ಅಂದ್ರೆ ರೇಖಾಚಿತ್ರ, ಈ ಪೆನ್ಲೆ ಸರ್ಜ್ ಆಗೋದಿಲ್ಲ ಅಂತ ನಾನು ಏನು ಮಾಡೀನಿ ಅಂದ್ರೆ ಆಲ್ರೆಡಿ ಬರ್ಕೊಂಡ್ಬಿಟ್ಟಿನಿ ನಾನು ಎಲ್ಲ ಮ್ಯಾಟ್ರಸನ್ನು. ಸೊ 1, 2, 3, 4, 5. ಸೊ ಸೇಬು ಹಣ್ಣುಗಳಿನ ಪ್ರಮಾಣ 1, 2, 3, 4, 5. ನೆಕ್ಸ್ಟ್ ಒಟ್ಟು ತುಷ್ಟಿಗುಣ ಹೈಯೆಸ್ಟ್ ಎಷ್ಟು ನೋಡ್ರಿ 22 ಅದ. ಹಾಗಾಗಿ ನಾವೇನು ಮಾಡೋಣ ಅಂದ್ರೆ 25 to 30 ತನಕ ಮಾಡ್ಕೊಳ್ಳೋಣ. ಹಾಗಾಗಿ ಇಲ್ಲಿ OX ಅನ್ನೋನು, ಇದನ್ನು ಏನನ್ನೋನು ಅಂದ್ರೆ OY ಅನ್ನೋನು. ಸೊ ಇಲ್ಲಿ 5ರಿಂದ ತೊಗೊಂಡ್ಬಿಡೋಣ, ಯಾಕಂದ್ರೆ ಜಾಸ್ತಿ ಅದ. 5, 10, 15, 20, 25, 30. ಸೊ 5, 10, 15, 20, 25,
ಆ್ಯಂಡ್ 30. ಅನುಭೋಗಿಯು ಮೊದಲನೇ ಘಟಕವನ್ನು ಅನುಭೋಗಿಸಿದಾಗ ಮೊದಲು ನಾವೇನು ಮಾಡೋಣ ಅಂದ್ರೆ ಸೀಮಾಂತ ತುಷ್ಟಿಗುಣ ರೇಖೆ ಹಾಕೊಂಡ್ಬಿಡೋಣ, ಅಥವಾ ಒಟ್ಟು ತುಷ್ಟಿಗುಣ ಹಾಕಿದ್ರು ನಡೀತದೆ, ಯಾವುದಾದ್ರು ಹಾಕಿದ್ರೆ ನಾವು ಸೀಮಾಂತ ಹಾಕೊಂಡು. ಅನುಭೋಗಿಯು ಮೊದಲನೇ ಘಟಕವನ್ನು ಅನುಭೋಗಿಸಿದಾಗ ಆತನಿಗೆ ಎಷ್ಟು ತುಷ್ಟಿಗುಣ ದೊರೀತದೆ ಅಂದ್ರೆ 12ರಷ್ಟು ತುಷ್ಟಿಗುಣವನ್ನು ದೊರೀತದೆ. ಇಲ್ಲಿ 10 ಮೇಲೆ 12, ಹೌದಾ. ನೆಕ್ಸ್ಟ್ ಅನುಭೋಗಿಯು ಎರಡನೇ ಘಟಕವನ್ನು ಅನುಭೋಗಿಸಿದಾಗ 6ರಷ್ಟು, ಇಲ್ಲಿ ಬರ್ತದೆ ನೋಡ್ರಿ, ಇದ್ರ ಮೇಲೆ ಸ್ವಲ್ಪ 6 ಬರ್ತದೆ. ನೆಕ್ಸ್ಟ್ ಅನುಭೋಗಿಯು ಮೂರನೇ ಘಟಕವನ್ನು ಅನುಭೋಗಿಸಿದಾಗ 5ಕ್ಕಿಂತ ಕೆಳಗೆ 4. ನೆಕ್ಸ್ಟ್ ಅನುಭೋಗಿಯು ನಾಲ್ಕನೇ ಘಟಕವನ್ನು ಅನುಭೋಗಿಸಿದಾಗ ಅಂದ್ರೆ ಇದಕ್ಕಿಂತ ಸ್ವಲ್ಪ ಕೆಳಗೆ. ಅನುಭೋಗಿಯು 5ನೇ ಘಟಕವನ್ನು ಅನುಭೋಗಿಸಿದಾಗ 0. ಅನುಭೋಗಿಯು 6ನೇ ಘಟಕವನ್ನು ಅನುಭೋಗಿಸಿದಾಗ, ಸೊ ಇಲ್ಲಿ 6 ತೊಗೊಂಡ್ಬಿಡೋಣ. ಸೊ 6ನೇ ಘಟಕವನ್ನು ಅನುಭೋಗಿಸಿದಾಗ ಏನಾಗ್ತಂದ್ರೆ ಇಲ್ಲಿ ಬಂದ್ಬಿಡ್ತದೆ, ಮೈನಸ್ನೇ ಬರ್ತದೆ. ಸೊ ಈ ಗೆರಿ ಏನಾಗ್ತಂದ್ರೆ ಅಲ್ಲಿ ಅದು ನೋಡ್ರಿ ಆಲ್ರೆಡಿ, ಹೌದಾ. ಸೊ ಈ ರೀತಿ ಇದರದಾಯಿತು. ನೆಕ್ಸ್ಟ್ ಅಷ್ಟು ತುಷ್ಟಿಗುಣ ಮಾಡೋನು. ಅನುಭೋಗಿಯು 1ನೇ ಘಟಕವನ್ನು ಅನುಭೋಗಿಸಿದಾಗ ಎಷ್ಟು? ಸೇಮ್ 12. ಅನುಭೋಗಿ 2ನೇ ಘಟಕವನ್ನು ಅನುಭೋಗಿಸಿದಾಗ 18, ಇಲ್ಲಿ ಬರ್ತದೆ ನೋಡ್ರಿ 20ರ ಕೆಳಗೆ. ಅನುಭೋಗಿಯು 3ನೇ ಘಟಕವನ್ನು ಅನುಭೋಗಿಸಿದಾಗ 22, ಸೊ 3ನೇ ಘಟಕ 22 ಇಲ್ಲಿ ಬರ್ತದೆ. ನೆಕ್ಸ್ಟ್ ಅನುಭೋಗಿಯು 4ನೇ ಘಟಕವನ್ನು ಅನುಭೋಗಿಸಿದಾಗ 24, ಸೊ 25ಕ್ಕಿಂತ ಸ್ವಲ್ಪ ಕೆಳಗೆ. ಅನುಭೋಗಿಯು 5ನೇ ಘಟಕವನ್ನು ಅನುಭೋಗಿಸಿದಾಗ ಸೇಮ್ ಅದು ನೋಡ್ರಿ, ಇಲ್ಲಿ ಕೂಡ ಏನದಂದ್ರೆ 24 ಆಗ್ತದೆ, ಇಲ್ಲಿ ಬದಲಾಗಲಾರದೆ ಸ್ಥಿರವಾಗಿರ್ತದೆ. ಅನುಭೋಗಿ 6ನೇ ಘಟಕವನ್ನು ಅನುಭೋಗಿಸಿದಾಗ ಮತ್ತೇನಾಗ್ತಂದ್ರೆ ಇಳಿಮುಖವಾಗ್ತದೆ. ಸೊ ಈ ರೀತಿ ಇವೆಲ್ಲವನ್ನು ನಾವೇನು ಮಾಡ್ಬೇಕಂದ್ರೆ ಜಾಯಿಂಟ್ ಮಾಡಬೇಕು. ಇಲ್ಲೊಂದು ಸ್ವಲ್ಪ ಚಲೋ ಆಗೋದಿಲ್ಲ ಇದು, ಸೊ ಅದಕ್ಕೆ ನಾನು ಅಲ್ಲಿ ಹಾಕೊಂಡಿದ್ದೀನಿ ಗೆರಿ. ಓಕೆ, ಸೊ ಇದು ಏನಾಗ್ತಂದ್ರೆ ಈ ರೀತಿಯಾಗಿ ಬರ್ತದೆ. ಅದೇ ಗೆರಿ ಬಂತು ನಮಗೆ. ಸೊ ಇಲ್ಲಿ ನಾವು ಏನು ಮಾಡ್ಬೋದು ಅಂದ್ರೆ ಮಿಡಲ್ದಾಗ ಒಂದು ಗೆರಿ ಹಾಕೋಬೋದು. ಸೊ ಇದನ್ನು ನಾವೇನನ್ನು TU ಅನ್ನೋನು, ಅಥವಾ ಇಲ್ಲಿ ಹಾಕೊಂಡ್ಬಿಡ್ತೀವಿ ನೋಡ್ರಿ TU ಒಟ್ಟು ತುಷ್ಟಿಗುಣ. ಸೊ ಇದು ಏನಪ್ಪ ಅಂದರೆ ಕೆಳಗೆ ಬಂದಿದ್ದು MU, ಸೊ ಸೀಮಾಂತ ತುಷ್ಟಿಗುಣ. ನೆಕ್ಸ್ಟ್ ಕೆಳಗೆ ಏನಪ್ಪ ಅಂದ್ರೆ ಸರಕಿನ ಪ್ರಮಾಣ. ನೆಕ್ಸ್ಟ್ ಇಲ್ಲಿ ಅಂದ್ರೆ TU ಮತ್ತು MU ಅಂತೇಳಿ ಬರಿಬಹುದು. ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದ್ರೆ ರೇಖಾಚಿತ್ರವನ್ನು ಹಾಕ್ತೀವಿ. ನೀವು ಪ್ರಿಂಟೆಡ್ ರೇಖಾಚಿತ್ರವನ್ನು ನೋಡ್ಕೊಡ್ರಿ. ಇದನ್ನು ಜಸ್ಟ್ ನಾನು ನಿಮ್ಮ ನಾಲೆಜ್ ಪರ್ಪಸ್ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಸೊ ನೆಕ್ಸ್ಟ್ ಇದನ್ನೇ ನಾವೇನು ಮಾಡ್ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕು. ಏನು ಮಾಡಬೇಕು? ಸಿಂಪಲ್. ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಕೆಳಗೆ ಏನು ಮಾಡಿವಿ ನಾವು? ಸೇಬು ಹಣ್ಣುಗಳನ್ನು ಹಾಕೊಂಡಿವಿ ಆಗಲೇ, ಹೌದಾ, ಸೇಬು ಹಣ್ಣುಗಳು. ನೆಕ್ಸ್ಟ್ OY ಅಕ್ಷದಲ್ಲಿ ಏನದಂದ್ರೆ ತುಷ್ಟಿಗುಣ, ಯಾವ್ಯಾವು? ಸೀಮಾಂತ ತುಷ್ಟಿಗುಣ ಮತ್ತು ಒಟ್ಟು ತುಷ್ಟಿಗುಣವನ್ನು ತೋರಿಸಲಾಗಿದೆ, ಅಥವಾ ತುಷ್ಟಿಗುಣವನ್ನು ತೋರಿಸಲಾಗಿದೆ. ಆ ತುಷ್ಟಿಗುಣಗಳು ಯಾವ್ಯಾವು ಅಂದ್ರೆ TU ಟೋಟಲ್ ಯುಟಿಲಿಟಿ ಒಟ್ಟು ತುಷ್ಟಿಗುಣ, MU ಸೀಮಾಂತ ತುಷ್ಟಿಗುಣ. ಸೊ ಈ ರೀತಿಯಾಗಿ ನಾವು ಬರ್ಕೊಂಡು ನೆಕ್ಸ್ಟ್ ತುಷ್ಟಿಗುಣವು ಸೀಮಾಂತ ತುಷ್ಟಿಗುಣ ರೇಖೆ ಮೊದಲಿನಿಂದ ಇಳಿಮುಖವಾಗುತ್ತಾ ಹೋಗಿ, ಮೊದಲಿನಿಂದ ಏನಾಗ್ಯದ ಅಂದ್ರೆ ಇಳಿಮುಖವಾಗ್ತಾ ಹೋಗ್ಯದ. 5ನೇ ಘಟಕಕ್ಕೆ ಬಂದಾಗ ಏನಾಗ್ಯದ ಅಂದ್ರೆ 5ನೇ ಘಟಕವನ್ನು ಸೇವಿಸಿದಾಗ OX ಅಕ್ಷೆಯನ್ನು ಏನು ಮಾಡ್ಯದ? ಅಲ್ಲಿ ಛೇದಿಸಿಬಿಟ್ಟದ, ಹೌದಾ. OX ಅಕ್ಷೆಯನ್ನು ಛೇದಿಸುತ್ತದೆ. ಆಗ ಸೀಮಾಂತ ಘಟಕವು ಏನಾಗ್ತಂದ್ರೆ, ಸೀಮಾಂತ ತುಷ್ಟಿಗುಣ ಏನಾಗ್ತಂದ್ರೆ 0 ಆಗ್ತದೆ. ಕೊನೆಯಲ್ಲಿ 6ನೇ ಘಟಕವನ್ನು ಅನುಭವಿಸಿದಾಗ ಏನಾಗ್ತದೆ? ಮೈನಸ್ನೇ ಬರ್ತದೆ. ಅದನ್ನು ನಾವೇನು ಮಾಡ್ಬೇಕಂದ್ರೆ ಎಕ್ಸ್ಪ್ಲನೇಷನ್ ಮೂಲಕ ಬರೆದಾಗ ನಿಮಗೆ ಎಲ್ಲ ಅಂಕಗಳು ಬರುವಂತಹ ಸಾಧ್ಯತೆ ಇರ್ತದೆ. ಸೊ ಒಟ್ಟಾರೆಯಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೆ ಪ್ರತಿಯೊಬ್ಬ ಅನುಭೋಗಿಯು ಇದನ್ನು ಅನುಭವಿಸ್ತಾನೆ. ಇದನ್ನು ಹೇಳಿದವರು ಯಾರಂದ್ರೆ H ಘೋಷನ್. ಇದನ್ನು ವಿಶೇಷ ನೆಲೆಗಟ್ಟು ಕೊಟ್ಟವರು ಯಾರಂದ್ರೆ ಮಾರ್ಷಲ್. ನೆಕ್ಸ್ಟ್ ತುಷ್ಟಿಗುಣ ಅಂದರೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ, ಹೌದಾ, ಒಂದು ನಿರ್ದಿಷ್ಟ ಸಮಯದಲ್ಲಿ, ಶಾರ್ಟ್ನಾಗ ಹೇಳ್ಬಿಡ್ತಾನೆ, ನಿರ್ದಿಷ್ಟ ಸಮಯದಲ್ಲಿ ಸಮಯದ ಅಂತರವಿಲ್ಲದೆ ವಸ್ತುಗಳನ್ನು ಒಂದಾದ ನಂತರ ಒಂದು ಸೇವಿಸುತ್ತಾ ಹೋದಂತೆ ಯಾವ ಘಟಕಗಳಿಂದ ದೊರೆಯುವಂಥ ತುಷ್ಟಿಗುಣ? ಸೀಮಾಂತ ಘಟಕಗಳಿಂದ ದೊರೆಯುವಂಥ ತುಷ್ಟಿಗುಣ. ಸೀಮಾಂತ ಘಟಕಗಳಿಂದ ದೊರೆಯುವಂಥ ತುಷ್ಟಿಗುಣ ಆರಂಭದಲ್ಲಿ ಹೆಚ್ಚಾಗುತ್ತಾ ಹೋಗಿ ಶೂನ್ಯವಾಗಿ ಕೊನೆಯಲ್ಲಿ ಋಣಾತ್ಮಕವಾಗುತ್ತದೆ. ಇದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತೇಳಿ ಕರಿತೀವಿ. ಇದು ನಿಮಗೆ 100% ಎಕ್ಸಾಮ್ ಬರುವಂತಹ ಪ್ರಶ್ನೆ ಆಗಿರೋದ್ರಿಂದ ಇದರ ಬಗ್ಗೆ ನೀವು ಗಮನ ವಹಿಸಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡೋಣ ಅಂದ್ರೆ ಔದಾಸೀನ್ಯ ವಕ್ರರೇಖೆ ಸಿದ್ಧಾಂತ ಅಂತೇಳಿ ಬರ್ತದೆ. ಇದನ್ನು ಕೂಡ ಭಾಳ ಈಸಿಯಾಗಿರುವಂಥ ಒಂದು ಆಪ್ಷನ್ ಅದ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.